ಹಲೋ ಫ್ರೆಂಡ್ಸ್, ನಾನಿವತ್ತು ಝೂ ಮುಂದ್ಗಡೆ ಇರುವಂತಹ ಜಾಗದಲ್ಲಿ ನನ್ನ ಫ್ರೆಂಡ್ ಆದಂತಹ ಅನಿಲ್ ಕುಮಾರ್ ಭೋಗಶೆಟ್ಟಿ, ಒನ್ ಆಫ್ ದಿ ಅನಾಮಾರ್ಫಿಕ್ ಆರ್ಟಿಸ್ಟು. ಇಂಡಿಯಾದಲ್ಲೇ ಇರುವಂತಹ ಇಬ್ಬರು ಆರ್ಟಿಸ್ಟಲ್ಲಿ ಒಬ್ಬರು ಅನಾಮಾರ್ಫಿಕ್ ಆರ್ಟಿಸ್ಟು ಅನಿಲ್ ಕುಮಾರ್ ಭೋಗಶೆಟ್ಟಿ ಅವರು. ಸೊ ಅವರು ನನ್ನ ಜೊತೆ ಇದ್ದಾರೆ. ಇವತ್ತು ವಿಶ್ವ ಹುಲಿ ದಿನಾಚರಣೆ 2017, ಅದರ ಪರವಾಗಿ ಅದರ ಪ್ರಯುಕ್ತವಾಗಿ ಇವತ್ತು ಅವರು ಈ ಆರ್ಟನ್ನು ಝೂ ಮುಂದ್ಗಡೆ ಮಾಡಿದ್ದಾರೆ. ಸೊ ಅನಿಲ್ ಅವರೇ, ಈ ಒಂದು ಆಸಕ್ತಿ ಹೇಗೆ ಬಂತು ನಿಮಗೆ? ಇದು ನನ್ನ ಫ್ರೆಂಡ್ಗಳು ತುಂಬ, ಅಂದರೆ ಎಲ್ಲರ ಮೇಲೆ ಹುಲಿ ಮೇಲೆ ಎಲ್ಲರಿಗೂ ಕ್ರೇಜ್ ಇದ್ದಿದೆ. ಸತ್ಯ. ಫ್ರೆಂಡು ತುಂಬ ಅದು ಆ ಗ್ರೂಪ್ ಹೋದ್ಮೇಲೆ ಅದ್ರ ಮೇಲೆ ತುಂಬ ಆಸಕ್ತಿ ಬೆಳೀತು. ನನಗೆ ಇದ್ರ ಬಗ್ಗೆ ಏನಾದ್ರು ವರ್ಕ್ ಮಾಡೋಣ ಅಂತ ಮೈಸೂರಲ್ಲಿ ಏನು ಮಾಡಿದ್ವಿ ಅಂದರೆ ಬಂಡೀಪುರದಲ್ಲೇ ಮಾಡಿದ್ವಿ. ಓಕೆ. ಈಗ ಇಲ್ಲಿ ಮಾಡೋಣ ಅಂತ ಮೈಸೂರಲ್ಲೇ ಮಾಡಿದ್ದೀನಿ. ಯಾಕೆಂದರೆ ಝೂ ಅಲ್ಲಿ ಪ್ರಾಣಿ ಪ್ರಿಯರು ಜಾಸ್ತಿ ಬರ್ತಾರೆ. ಅವ್ರು ಬಂದು ಅವ್ರು ನೋಡಿದಾಗ ಅವ್ರಿಗೆ ಸೇವ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರು ಬರೋದು ಮೈಂಡಲ್ಲಿ ಬರಲಿ ಅಂತ ಇದು ಮಾಡಿದ್ದೀವಿ. ನಿಜವಾಗ್ಲೂ ಬಹಳ ಖುಷಿ ಆಯಿತು. ಐ ಥಿಂಕ್ ಸಾಕಷ್ಟು ಪರಿಶ್ರಮವನ್ನು ವಹಿಸಿ ಕಷ್ಟಪಟ್ಟು ಈ ಒಂದು 3D ಆರ್ಟನ್ನು ನೀವು ಮಾಡಿದ್ದೀರಾ. ಐ ಥಿಂಕ್ ಸಾಕಷ್ಟು ಜನ ನೀವು ಫೇಸ್ಬುಕ್ಕಲ್ಲಿ ನೋಡಿರ್ಬೋದು. ಹೊರದೇಶದಲ್ಲಿ ಈ ಒಂದು ಆರ್ಟನ್ನು ಸ್ಟ್ರೀಟ್ನಲ್ಲಿ ಮಾಡ್ತಾರೆ. ನಮ್ಮ ದೇಶದಲ್ಲೂ ಕೂಡ ಈ ರೀತಿಯಾದಂತಹ ಆರ್ಟನ್ನು ಪ್ರೋತ್ಸಾಹಿಸುವಂತಹ ಒಂದು ಪ್ರಕ್ರಿಯೆ ನಡೀಬೇಕು. ಆ ಒಂದು ಪ್ರಕ್ರಿಯೆಯನ್ನು ನಾವು ಈ ರೀತಿಯಾದಂತಹ ಕಾರ್ಯಕ್ರಮಗಳ ಮುಖಾಂತರ, ದಿನಾಚರಣೆಗಳ ಮುಖಾಂತರ ಮಾಡೋಣ. ಅಂತಹ ಒಂದು ಕಾರ್ಯಕ್ರಮಕ್ಕೆ ಈ ರೀತಿಯಾದಂತಹ ಕಲಾವಿದರ ಒಂದು ಚಿತ್ರಕಲೆಯ ಒಂದು ಪ್ರದರ್ಶನ ಇದೆ, ಸಾಮರ್ಥ್ಯ ಏನಿದೆ, ಅವುಗಳನ್ನು ನಾವು ಪ್ರೋತ್ಸಾಹಿಸೋಣ ಅಂತ ನಾನು ಹೇಳ್ತೀನಿ. ಸೊ ಅನಿಲ್ ಅವರೇ, ಈ ಒಂದು ಅನಾಮಾರ್ಫಿಕ್ ಕಲೆಯ ಆರ್ಟಿಸ್ಟ್ ನೀವು ಇಡೀ ನಮ್ಮ ಭಾರತದಲ್ಲಿ ಇರುವಂತಹ ಇಬ್ಬರಲ್ಲಿ ನೀವು ಕೂಡ ಏಕಮಾತ್ರ ಒಬ್ಬರು. ಸೊ ಹೇಗೆ ಅನ್ನಿಸ್ತಾ ಇದೆ? ನೀವು ಸಾಕಷ್ಟು ವ್ಯಕ್ತಿಗಳ ಪ್ರಸಿದ್ಧ ವ್ಯಕ್ತಿಗಳ ಒಂದು ಅನಾಮಾರ್ಫಿಕ್ ಕಲೆಯನ್ನು ನೀವು ಮಾಡಿದಿರ. ನಮ್ಮ ಮೈಸೂರಿನ ಒಡೆಯರ್ ಅವರು ಇರ್ಬೋದು, ಯದುವೀರ್ ಅವರು ಇರ್ಬೋದು, ಹಾಗೆ ಚಿತ್ರನಟ ಸುದೀಪ್ ಅವರ ಒಂದು ಕಲೆಯನ್ನು ಕೂಡ ನೀವು ಮಾಡಿದ್ದೀರಾ. ಹಾಗೆ ನಿಮ್ಮ ಮುಂದಿನ ಒಂದು ಗುರಿ ಏನು? ಇದು ಅನಾಮಾರ್ಫಿಕಲ್ಲೇ ಇನ್ನೊಂದು ಫೋನ್ ಆರ್ಟ್ ಅಂತಿದೆ. ಅನಾಮಾರ್ಫಿಕ್ ಆರ್ಟ್ ಮತ್ತೆ ಫೋನ್ ಆರ್ಟ್ ಎರಡು ಅನಾಮಾರ್ಫಿಕಲ್ಲೇ ಬರೋಂಥ ಒಂದು ಪಾರ್ಟ್ ಅದು. ಅದನ್ನ ಮೋದಿ ಅವ್ರಿಗೆ ಕೊಡೋಣ ಅಂತ ಮಾಡಿದ್ದೀನಿ. ನಾನು ಕಲೆ ಮುಖಾಂತರ ಹೋಗಿ ಕೊಡಬೇಕು ಅಂತ ಅವ್ರಿಗೆ. ನಿಜವಾಗ್ಲೂ ಕಲೆ, ಮೈಸೂರು ಸಾಂಸ್ಕೃತಿಕ ನಗರಿ, ಕಲೆಗಳ ತವರೂರು, ಕಲೆಗಳನ್ನು ಪ್ರೋತ್ಸಾಹಿಸುವಂಥದ್ದು, ಕಲೆಗಳಿಗೆ ಸಾಕಷ್ಟು ಬೆಲೆಯನ್ನು ಕೊಡುವಂತಹ, ಗೌರವ ಕೊಡುವಂತಹ ಮೈಸೂರಿನ ಈ ಒಂದು ಕಲೆಗಾರನಿಗೆ ಈ ಮೋದಿ ಅವರ ಒಂದು ಭಾವಚಿತ್ರವನ್ನು ತಮ್ಮ ಅನಾಮಾರ್ಫಿಕ್ ಕಲೆಯ ಮುಖಾಂತರ ತಲುಪಿಸುವಂಥ ಒಂದು ಆಸೆ ಇದೆ. ಅವರ ಕಲೆಗೆ ಬೆಲೆ ಕೊಟ್ಟು ಆ ಒಂದು ಹಂತವನ್ನು ನೀವು ತಲುಪಿ ಆ ಕಲೆ ಮೋದಿ ಅವರಿಗೆ ತಲುಪಲಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಹಾಗೆ ಕೂಡ ಪ್ರೋತ್ಸಾಹವನ್ನು ಕೂಡ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ಲೈವ್ ಪ್ರೋಗ್ರಾಮ್ ಅನ್ನ ನನ್ನ ಪೇಜ್ನಲ್ಲಿ ಹಾಗೂ ಫೇಸ್ಬುಕ್ ಅನಿಲ್ ಕುಮಾರ್ ಭೋಗಶೆಟ್ಟಿ ಇವರ ಹೆಸರು, ಸೊ ಅವರ ಪೇಜಲ್ಲೂ ಕೂಡ ನೀವು ನೋಡ್ಬೋದು. ಅವರ ಒಂದು ಕಲೆಯ ಬಗ್ಗೆ, ಕಲೆಯ ಕುರಿತಾದಂತಹ ಒಂದು ಆಸಕ್ತಿ ಏನಿದೆ, ಅವರ ಕಲೆಗಳನ್ನ ನೀವು ನೋಡ್ತಾ ಹೋಗ್ತೀವ. ಅವರ ಜೊತೆಗೆ ಸಹ ಕಲಾವಿದರಾದಂತಹ ಶಿವಮಣಿ ಅವರು ಕೂಡ ಇದ್ದಾರೆ, ಶಿವರಂಜನ್ ಅವರು ಕೂಡ ಇದ್ದಾರೆ. ಹೇಗೆ ಅನಿಸ್ತಾ ಇದೆ ಶಿವರಂಜನ್? ಖುಷಿ ಆಗ್ತದೆ ತುಂಬಾ. ಹೌದಾ? ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅನಿಸ್ತಾ ಇದೆಯಾ? ಐ ಥಿಂಕ್ ನೀವು ಅನಿಲ್ ಕುಮಾರ್ ಅವ್ರ ಜೊತೆ ಇದು ಮೊದಲನೆಯ ಬಾರಿ ಹೊರಗಡೆ ಔಟಿಂಗ್ ಅಲ್ಲಿ ಪೇಂಟಿಂಗ್ ಅನ್ನ ಮಾಡುವಂತದನ್ನ ಹೇಳ್ತಾ ಇದ್ರಿ ನೀವು. ಸೊ ಖುಷಿ ಅನಿಸ್ತಾ? ಹೇಗೆ ಅನಿಸ್ತು? ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಜೊತೆ ಫಸ್ಟ್ ಟೈಮ್ ನಾನು ಸ್ಟ್ರೀಟ್ ಅಲ್ಲಿ ಫಸ್ಟ್ 3D ಪೇಂಟಿಂಗ್ ಖುಷಿ ಆಗ್ತದೆ. ನಿಜವಾಗ್ಲೂ ಬಹಳಷ್ಟು ಒಳ್ಳೆಯ ಒಂದು ಕಲಾವಿದರನ್ನ ಅವರು ಕೊಡ್ತಾ ಇದ್ದಾರೆ. ಸೊ ಅವರ ಒಂದು ಗಡಿಯಲ್ಲಿ ನೀವು ಪಳಗಬೇಕು. ಒಳ್ಳೆ ಈ ರೀತಿಯಾದಂತಹ 3D ಆರ್ಟ್ ಅನ್ನ ಇನ್ನೂ ನಿಮ್ಮ ಕಲೆಯನ್ನ ಪ್ರದರ್ಶನವನ್ನ ಮಾಡಿ. ಹಾಗೆ ನಿಮ್ಮ ಹೆಸರು ಸರ್? ವಸಂತ್ ಕುಮಾರ್ ಅವರು ಕೂಡ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಬೆಳಗ್ಗೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗಿಯಾಗಿದ್ದಾರೆ. ಹೇಗೆ ಅನಿಸ್ತಾ ಇದೆ ವಸಂತ್ ಕುಮಾರ್? 50,000 ಮಾಡಿ ಅನುಭವ ನನಗೆ 3D ಓಕೆ, ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಈಗ 3D ಪಿಕ್ಚರ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಜನ, ಭಾಳಷ್ಟು ಜನ ಖುಷಿ ಪಡ್ಬೋದು ಅಂತ ಅನ್ಕೋತೀನಿ. ವೀಕೆಂಡನ್ನು ಈ ರೀತಿಯಾದಂತಹ ಒಂದು ಕಾರ್ಯಕ್ರಮದ ಮುಖಾಂತರ ನಾನು ಶುರು ಮಾಡಿದ್ದೀನಿ. ನೀವು ಕೂಡ ನೋಡಬೇಕು ಈ 3D ಆರ್ಟನ್ನು ಅಂತ ಹೇಳಿದ್ರೆ. ಹುಲಿಗಳ ಸಂರಕ್ಷಣೆ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗಿದೆ ನಮಗೆ. ಹುಲಿಗಳ ಸಂತತಿ ದೇಶದಲ್ಲಿ ಕಡಿಮೆ ಆಗ್ತಾ ಇದೆ. ಹುಲಿಗಳ ಸಂರಕ್ಷಣೆಗಾಗಿ ಸಾಕಷ್ಟು ಕಾನೂನು ಎಲ್ಲನೂ ಕೂಡ ಬರ್ತಾ ಇದ್ರು ಕೂಡ, ಆದರೂ ಕೂಡ ಹುಲಿಗಳ ಒಂದು ಸಂತತಿ ಕಡಿಮೆ ಆಗ್ತಿರೋದ್ರಿಂದ ಈ ರೀತಿಯಾದಂತಹ ಕಲೆಗಳ ಮುಖಾಂತರ ಹುಲಿಗಳನ್ನು ಸಂರಕ್ಷಿಸುವಂತಹ ಒಂದು ಚಾಲನೆಯನ್ನು ನಾವು ಅನಿಲ್ ಕುಮಾರ್ ಅವರು ತಮ್ಮ ಒಂದು ಕಲೆಯ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಆ ಕಲೆಗೆ ನಾವು ಪ್ರೋತ್ಸಾಹವನ್ನು ಕೊಡೋಣ. ಹಾಗೆ ಇಲ್ಲಿ ಕೂಡ ಮಾಧ್ಯಮ ಮಿತ್ರರು ಕೂಡ ತುಂಬ ಜನ ಇದ್ದಾರೆ. ಸಾಕಷ್ಟು ಜನ ಈ ಒಂದು
ಈ ಕಲೆಯನ್ನು ನೋಡ್ತಾ ಇದ್ದಾರೆ. ಆಯಿತಾ, ನೀವು ನೋಡಬೇಕು ಅಂತ ಹೇಳಿದ್ರೆ ಮೈಸೂರಲ್ಲಿ ಎಲ್ಲ ಇರುವಂತಹ ಎಲ್ಲ ಏನು ಕಲಾರಸಿಕರಿದ್ದೀರಾ, ಕಲೆಯನ್ನು ಪ್ರೋತ್ಸಾಹಿಸುವಂಥವ್ರು ಇದ್ದೀರಾ, ಅವರೆಲ್ಲರೂ ಕೂಡ ಬಂದು ಝೂನ ಮುಂದೆ ಇರುವಂತಹ ಏನು ಜಾಗ ಏನಿದೆ ಮುಂಭಾಗದಲ್ಲಿ ಈ ಒಂದು ಚಿತ್ರ ಪ್ರದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ನನ್ನ ಸ್ನೇಹಿತರಾದಂತಹ ಅನಿಲ್ ಕುಮಾರ್ ಭೋಗಶೆಟ್ಟಿಯವರ ಈ ಒಂದು ಕಲೆಗೆ ನೀವು ಪ್ರೋತ್ಸಾಹವನ್ನು ಕೊಡಬೇಕು. ಸಾಕಷ್ಟು ಒಳ್ಳೆ ರೀತಿಯಾದಂತಹ ಕಲೆಯನ್ನು ಸಾಕಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಸೊ ಇಷ್ಟನ್ನ ಹೇಳ್ತಾ ಅನಿಲ್ ಅವರೇ, ಕೊನೆಯದಾಗಿ ನಿಮ್ಮ ಮಾತು ಏನು? ಮೊನ್ನೆ ಹುಲಿ ದಿನಾಚರಣೆ ಅಂಗವಾಗಿ ಇಲ್ಲಿ ಪೇಂಟ್ ಮಾಡಿದ್ದೀನಿ, ದಯವಿಟ್ಟು ಬಂದು ಇದು ಮಾಡಿ. ಥ್ಯಾಂಕ್ ಯು. ನಿಜವಾಗ್ಲೂ ಭಾಳ ಖುಷಿ ಆಯಿತು. ನಿಜವಾಗ್ಲೂ ಮೈಸೂರಿನ ಜನತೆ ಯಾರೂ ಕೂಡ ಏನು ನೆಗ್ಲೆಕ್ಟನ್ನು ಮಾಡೋದಿಲ್ಲ, ಈ ಒಂದು ಕಲೆಯನ್ನು ಉಳಿಸ್ಕೋತಾರೆ. ಸೊ ಈ ಕಲೆಯನ್ನು ಉಳಿಸ್ಕೊಳ್ಳೋದಕ್ಕೆ ನಿಮ್ಮಂತಹ ಕಲಾವಿದರ ಒಂದು ಪ್ರೋತ್ಸಾಹ ಇಂಪಾರ್ಟೆಂಟು. ಸೊ ಅಂತ ಹೇಳ್ತಾ ನಾನು ಈ ಒಂದು ವಾರದ ಒಂದು ಪ್ರಾರಂಭವನ್ನು ಮಾಡಿದ್ದೇನೆ. ಸೊ ಎಲ್ಲರೂ ಕೂಡ ಚೆನ್ನಾಗಿರಿ, ಎಂಜಾಯ್ ಮಾಡಿ, ಈ ಕಲೆಯನ್ನು ಪ್ರೋತ್ಸಾಹಿಸಿ, ಕಲೆಯ ಮುಂದೆ ಬಂದು ಫೋಟೋನ ತೆಗೆಸ್ಕೊಳ್ಳಿ. ಅನಿಲ್ ಕುಮಾರ್ ಅಂತ, ಶಿವರಂಜನ್ ಅಂತಹ, ವಸಂತ್ ಕುಮಾರ್ ಅಂತಹವರ ಕಲೆಗಾರರಿಗೆ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ ನಾನು ಈ ಒಂದು ಲೈವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು, ಬಾಯ್ ಬಾಯ್, ಟೇಕ್ ಕೇರ್.